ಸೋನಂ ವಾಂಗ್ಚುಕ್ ಅವರ ಉಪವಾಸ ಸತ್ಯಾಗ್ರಹ ಮುಂದುವರೆದಿದೆ. ಉಪವಾಸ ಕೊನೆಗೊಳಿಸಲು ನಿರಾಕರಿಸಿರುವ ಅವರು 19ನೇ ದಿನವೂ ಸತ್ಯಾಗ್ರಹ ಮುಂದುವರೆಸಿದ್ದಾರೆ. ವೈದ್ಯರ ಪ್ರಕಾರ ಅವರ ಆರೋಗ್ಯ ನಿರಂತರವಾಗಿ ಕ್ಷೀಣಿಸ್ತಾ ಇದೆ. ಮಾತನಾಡಲು ಸಾಧ್ಯವಾಗದೇ ಇದ್ರೂ ಈ ನಡುವೆಯೇ ಸೋನಂ ವಾಂಗ್ಚುಕ್ ಅವರು ಉಪವಾಸ ಮುರಿಯಲು ಒತ್ತಾಯಿಸುವ ಬದಲು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಿ ಅಂತ ಜನರಲ್ಲಿ ಮನವಿ ಮಾಡಿದ್ದಾರೆ. ಸೋನಂ ಅವರ ಮೇಲೆ ಅವರ ಉಪವಾಸ ಕೊನೆಗೊಳಿಸೋಕೆ ಒತ್ತಡ ಹೇರಲಾಗ್ತಾ ಇದೆ. ವಿಚಿತ್ರ ಅಂದ್ರೆ ಈ ಕೆಲಸ ಮಾಡಬೇಕಿದ್ದ ಸರ್ಕಾರ ಕನಿಷ್ಠ ಪಕ್ಷ ಸೋನಂ ಜೊತೆ ಮಾತನಾಡೋಕೂ ತಯಾರಿಲ್ಲ. ಈ ಮಧ್ಯೆ ಸಿಜೆಪಿ ಹಂಚಿಕೊಂಡಿರುವ ಪ್ರಮುಖ ಮಾಹಿತಿ ಪ್ರಕಾರ ಜುಲೈ 20ರಂದು ಸಂಸತ್ತಿಗೆ ನಡೆಯಲಿರುವ ಮೆರವಣಿಗೆಗೆ ಸುಮಾರು 1.5 ಲಕ್ಷ ಜನ ಈಗಾಗಲೇ ನೋಂದಾಯಿಸಿದ್ದಾರೆ. 1.5 ಲಕ್ಷ ಜನ ಬೀದಿಗಿಳಿತಾರೆ ಅಂತ ಸಿಜೆಪಿ ಹೇಳಿಕೊಂಡಿದೆ. ಸಂಸತ್ತಿನ ಮಳೆಗಾಲದ ಅಧಿವೇಶನದ ಮೊದಲ ದಿನವಾದ ಆ ದಿನ ಜಂತರ್ ಮಂತರ್ನಿಂದ ಸಂಸತ್ ಭವನದವರೆಗೆ ಮೆರವಣಿಗೆ ನಡೆಸೋದಾಗಿ ಸಿಜೆಪಿ ಈಗಾಗಲೇ ಹೇಳಿದೆ. ಸೋನಂ ವಾಂಗ್ಚುಕ್ ಅವರ ಆರೋಗ್ಯ ತೀವ್ರ ಹದಗೆಡ್ತಾ ಇದ್ದು ಉಪವಾಸ ಕೊನೆಗೊಳಿಸುವಂತೆ ಒತ್ತಾಯಿಸಲಾಗ್ತಿದೆ. ಅವರು 17 ದಿನಗಳಲ್ಲಿ 9 ಕೆಜಿ ಕಳ್ಕೊಂಡಿದ್ದಾರೆ. ಅವರಿಗೆ ಅಧಿಕ ರಕ್ತದೊತ್ತಡ ಅಥವಾ ಮಧುಮೇಹ ಇದೆ ಅಂತ ವೈದ್ಯರು ಹೇಳ್ತಿದ್ದಾರೆ. ಮಧುಮೇಹ ಇರೋರಿಗೆ ಹಸಿವು ತುಂಬಾ ಅಪಾಯಕಾರಿ. ಸೋನಂ ಸಾಧ್ಯವಾದಷ್ಟು ಬೇಗ ಆಹಾರ ತೆಗೆದುಕೊಳ್ಳೋದು ಮುಖ್ಯ ಅಂತ ವೈದ್ಯರು ಹೇಳ್ತಿದ್ದಾರೆ. ಬೆಳಗ್ಗೆ ಮತ್ತು ಸಂಜೆ ನಿಯಮಿತವಾಗಿ ಅವರನ್ನ ಮೇಲ್ವಿಚಾರಣೆ ಮಾಡೋಕೆ ವೈದ್ಯರು ಸಲಹೆ ನೀಡಿದ್ದಾರೆ. ಅವರನ್ನ ಹಲವಾರು ಪರೀಕ್ಷೆಗಳಿಗೆ ಒಳಪಡಿಸಲಾಗ್ತಾ ಇದೆ. ಈ ಮಧ್ಯೆ ಸೋನಂ ಅವರ ಉಪವಾಸ ಕೊನೆಗೊಳಿಸೋಕೆ ಕೋರಿ ದೆಹಲಿ ಹೈಕೋರ್ಟ್ನಲ್ಲಿ PIL ಸಲ್ಲಿಕೆಯಾಗಿದೆ. ಅವರ ಆರೋಗ್ಯ ಮತ್ತು ಜೀವದ ವಿಷಯದಲ್ಲಿ ಸರ್ಕಾರ ತನ್ನ ಜವಾಬ್ದಾರಿ ನಿರ್ವಹಿಸಲು ವಿಫಲವಾಗಿದೆ ಅಂತ ಅರ್ಜಿದಾರರು ಟೀಕಿಸಿದ್ದಾರೆ. ಆರೋಗ್ಯ ಹದಗೆಡ್ತಿರೋದರ ನಡುವೆಯೂ ಜನರಲ್ಲಿ ಮನವಿ ಮಾಡಿಕೊಂಡಿರುವ ಸೋನಂ ಯಾವುದೇ ಪ್ರಮುಖ ಸಮಸ್ಯೆ ಇಲ್ಲ ಅಂತ ಹೇಳಿದ್ದಾರೆ. ನನ್ನ ಪರಿಸ್ಥಿತಿ 4 ದಿನಗಳಲ್ಲಿ ಸಾಯುವಷ್ಟೇನೂ ಕೆಟ್ಟದಾಗಿಲ್ಲ. ಅನೇಕ ವೈದ್ಯಕೀಯ ಪರೀಕ್ಷೆಗಳನ್ನು ನಡೆಸಲಾಗಿದೆ. 18 ದಿನಗಳ ಉಪವಾಸಕ್ಕೆ ಹೋಲಿಸಿದ್ರೆ ಫಲಿತಾಂಶಗಳು ಸಾಕಷ್ಟು ಸಾಮಾನ್ಯವಾಗಿವೆ. ECG ಕೂಡ ಮಾಡಲಾಗಿದೆ. ನಾನು ಇನ್ನೂ ಅನೇಕ ದಿನಗಳವರೆಗೆ ಇದನ್ನು ಮುಂದುವರಿಸಬಲ್ಲೆ. ನನ್ನ ಸ್ನಾಯುಗಳು ದುರ್ಬಲಗೊಳ್ತಿವೆ, ಆದರೆ ನನ್ನ ಹೃದಯ ಮತ್ತು ದೇಹದ ಮುಖ್ಯ ಭಾಗಗಳು ಇನ್ನೂ ಚೆನ್ನಾಗೇ ಇವೆ ಅಂತ ಹೇಳಿದ್ದಾರೆ. ಉಪವಾಸ ಕೊನೆಗೊಳಿಸುವಂತೆ ಒತ್ತಾಯಿಸಿ ಸಾವಿರಾರು ಸಂದೇಶಗಳು ಬಂದಿರುವ ಬಗ್ಗೆ ಅವರು ಪ್ರಸ್ತಾಪಿಸಿದ್ದಾರೆ. ನಾನು ಉಪವಾಸ ಮುರಿದ್ರೆ ಅದರಿಂದ ಯಾವ ಸಂದೇಶ ಹೋಗುತ್ತೆ ಅನ್ನೋ ಪ್ರಶ್ನೆಯನ್ನ ಅವರು ಎತ್ತಿದ್ದಾರೆ. ನಾನು ಆಹಾರ ಸೇವಿಸಿದರೆ ಯಾವ ಸಂದೇಶ ರವಾನೆ ಆಗುತ್ತೆ? ಸರ್ಕಾರಕ್ಕೆ ಹೊಣೆಗಾರಿಕೆಯ ಅಗತ್ಯನೇ ಇಲ್ಲ ಅನ್ನೋ ಸಂದೇಶ ಹೋಗುತ್ತೆ. ಪ್ರತಿಭಟನಾಕಾರರು ಬರ್ತಾರೆ ಮತ್ತು ಹಾಗೆ ಹೊರಟು ಹೋಗ್ತಾರೆ ಅನ್ನುವಂತಾಗತ್ತೆ ಅಂತ ಹೇಳಿದ್ದಾರೆ. ನಾನು ಉಪವಾಸ ಸತ್ಯಾಗ್ರಹ ಕೊನೆಗೊಳಿಸಿದ್ರೆ ಏನಾದ್ರೂ ಬದಲಾಗತ್ತಾ ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ. ನನ್ನ ಉಪವಾಸವನ್ನ ಮುರಿಯಲು ಕೇಳುವ ಬದಲು ಜುಲೈ 20ರಂದು ಸರ್ಕಾರಕ್ಕೆ ಸಂದೇಶ ತಲುಪುವಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬನ್ನಿ ಅಂತ ಅವರು ಕೇಳ್ಕೊಂಡಿದ್ದಾರೆ. ಚಲೋ ಸಂಸದ್ ಮಾರ್ಚ್ನಲ್ಲಿ ಭಾರಿ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ವಾಂಗ್ಚುಕ್ ಅವರು ಬೆಂಬಲಿಗರಿಗೆ ಕರೆ ನೀಡಿದ್ದಾರೆ. ರಾಷ್ಟ್ರೀಯ ಶಿಕ್ಷಣ ನೀತಿಯಡಿ ಜುಲೈ 20ನ್ನ ಪ್ರಾಯೋಗಿಕ ಶಿಕ್ಷಣದ ದಿನವನ್ನಾಗಿ ಆಚರಿಸುವಂತೆ ಎಲ್ಲಾ ಶಾಲೆ, ಕಾಲೇಜು ಮತ್ತು ವಿಶ್ವವಿದ್ಯಾನಿಲಯಗಳಿಗೆ ವಿನಂತಿಸಿದ್ದಾರೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.